ಬಸವರಾಜ್ ಗೋವನಕೊಪ್ಪದ ಒಬ್ಬ ಪೈಲ್ವಾನ ಪ್ರಿಯರ ಬಸವರಾಜ್ ಹೊರಟ್ಟಿ ಅವರ ಆ ಭರತ್ಗೆ 101 ರೂಪಾಯಿ ಕೊಟ್ರ ಅವ್ರು ಬಂದು ಸ್ವೀಕಾರ ಮಾಡ್ಬೇಕಂತ ವಿನಂತಿ ಮಾಡ್ಕೊತೀನಿ. ಭರತ್ ಬಾಪಿಲೆ ಅದೇ ರೀತಿ ಬಸವರಾಜ್ ಹಡಗಲಿ ಅವರು ಕೂಡ 100 ರೂಪಾಯಿ ಕೊಟ್ಟಾರ. ಜೈನ ರಾಜರ್ ನೋಡ್ರಿಪ್ಪ ಪೈಲ್ವಾನ್ ಅವರು 100 ರೂಪಾಯಿ ಕೊಟ್ಟಾರ. ಬಸವರಾಜ್ ಹುಲ್ಗೂರು 100 ರೂಪಾಯಿ ಕೊಟ್ಟಾರ. ನಿಂಗಪ್ಪ ಮಾಯ್ಕರ್ ಅನ್ನೋರು 100 ರೂಪಾಯಿ ಕೊಟ್ಟಾರ. ಮಹಾಂತೇಶ್ ಅಂಗಡಿ ಗರುಕುಳ ಅವರು ಕೂಡ 100 ರೂಪಾಯಿ ಕೊಟ್ಟಾರ. ಸಿದ್ದಪ್ಪಣ್ಣ ಕರ್ನಿಗುಡ್ಡ ಅವರು 100 ರೂಪಾಯಿ ಕೊಟ್ಟಾರ. ನಮ್ಮ ಜಾತ್ರಾ ಮಹೋತ್ಸವದ ಕಮಿಟಿಯ ಪರವಾಗಿ ಅವಾಗ 2,500 ರೂಪಾಯಿಗಳನ್ನ ಕೊಟ್ಟು ಗೌರವ ಹೇಳಲಿಕ್ಕೆ ಬಯಸ್ತೇನೆ. 100 ರೂಪಾಯಿ ಕೊಟ್ಟಾರ. ಸೋಮಣ್ಣ ಗೋಡಿಕಟ್ಟಿ ಅವರು 100 ರೂಪಾಯಿ. ದೇವಸ್ಥಾನ ಕಮಿಟಿ ವತಿಯಿಂದ 2,500 ರೂಪಾಯಿ ಕೊಡ್ರಿ. ಬಸವರಾಜ್ ಉಪ್ಪಾರ್ ಅವರು ಕೂಡ 100 ರೂಪಾಯಿ ಕೊಟ್ಟಾರ. ಬೆಳಿಪ ಮುಂದೆ ಒಂದು 4-5 ವರ್ಷ ಅಂದ್ರೆ ಇದ ಕನಕ್ ಬರ್ಬೇಕು ನೋಡು, ದೊಡ್ಡ ಕನಕ. ಅವ್ರ ಮಾವ ನೋಡ್ರಿಪ್ಪ ಸಣ್ಣ ಮಕ್ಕಳನ್ನ ನಾವ್ ಏನ್ರ ಒಂದು ಸಣ್ಣದ ಏನ್ರ ಒಂದು ಎತ್ತುವಾಕತ್ತಾರ ಬ್ಯಾಡಪ್ಪ ಅಂತೇಳಿ 1 kg 2 kg ಏನ್ರ ಕೊಡ್ಬೇಕಂದಾಗ ಸಹಿತ ಬ್ಯಾಡ ಬಿಡಪ್ಪ ಕೈ ಏನ್ರ ನೂಸ್ಕೊಂಡಿ ಅಂತಾರ. ಅವ್ರ ಮಾವ ನಿಂತ ಟ್ರೈನಿಂಗ್ ಮಾಡಿ ಇವತ್ತು 20 kg ಕಲ್ಲು ಎತ್ತುವರೆಗೆ ತಂದಾರ ಅಂದ್ರ ಅವ್ರಿಗೆ ಕೂಡ ಧನ್ಯವಾದಗಳು. ಜೋರ ಚಪ್ಪಾಳೆ. ದೇವಸ್ಥಾನ ಕಮಿಟಿ ವತಿಯಿಂದ ಅವಾಗ 2,500 ರೂಪಾಯಿಗಳನ್ನು ಕೊಟ್ಟು ಗೌರವವನ್ನು ಮಾಡ್ತೇವೆ. ಜೋರಾಗಿ ಚಪ್ಪಾಳೆ ಮುಖಾಂತರ ಅವ್ರಿಗೆ ಹುರಿದುಂಬಿಸಬೇಕು. ಇದು ನೋಡ್ರಿಪ್ಪ, ಹೆಸರು ಹೇಳಕ್ ಬಯಸ್ತಂತ ಒಬ್ಬ ನಮ್ಮ ವಿದ್ಯಾರ್ಥಿ 100 ರೂಪಾಯಿ ಕೊಡತಾನ. ಹಳ್ಳಿಯವ್ರ ಪಾಪ ಯಾಕೋ ಹೆಸರು ಹೇಳೋದು ಬೇಡ ಅಂದ್ರು ಅವ್ರ ತೋರಿ ಬರೀ ಗೌಡ್ರ ನೋಡ್ರಿಪ್ಪ. ನಮ್ಮ ಗೌಡ್ರು ಕೂಡ ಆ ಯುವಕನ ಒಂದ ಸಣ್ಣ ಕೂಸದ 201 ರೂಪಾಯಿ ಕೊಟ್ರೆ ಅವ್ರಿಗೂ ಕೂಡ ತುಂಬಾ ಹೃದಯದ ಧನ್ಯವಾದಗಳು. ಭಲೋ ಭಾರತ್ ಮಾತಾ ಕಿ, ಭಲೋ ಭಾರತ್ ಮಾತಾ ಕಿ. ನೋಡ್ರಿ, ಇಂಥ ಮಕ್ಕಳ ಮನೆಗೊಬ್ಬ ಹುಟ್ಟಬೇಕ. ಯಾಕಂದ್ರೆ ಕಲ್ಲು ಎತ್ತವ್ರಂದ್ರೆ ಎದಕ್ ಬೇಕಪ್ಪ ಅನ್ನುವಂತ ಇಂಥ ಕಾಲದೊಳಗೆ ಅಂತ ಸಣ್ಣ ಎಳೆ ಕೂಸನ್ನು ಕರೆದು 20 kg ಕಲ್ಲು ಎತ್ತಾಕ ತಯಾರು ಮಾಡ್ಯಾರಂದ್ರ ಅವ್ರಿಗೆ ಮತ್ತೊಮ್ಮೆ ತುಂಬಾ ಹೃದಯದ ಧನ್ಯವಾದಗಳು.